ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ವೃಷಭ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಮಾಡಿರ್ಲಿಲ್ಲ, ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಹೌದು, ಸ್ವಲ್ಪ ತಡವಾಗಿದೆ, ಬಟ್ ಏನು ಮಾಡ್ಲಿಕ್ಕಲ್ಲ, ಸ್ವಲ್ಪ ಬೇರೆ ಬೇರೆ ಕಾರ್ಯಗಳ ಒತ್ತಡಗಳಿತ್ತು, ಆದ್ರಿಂದ ಮಾಡಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಮೊದಲನೇದಾಗಿ ಮೇ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಮೇ 1ನೇ ತಾರೀಕು ಗುರುಗ್ರಹ ವೃಷಭ ರಾಶಿಗೆ ಸಂಚಾರವಾಗಲಿದ್ದಾನೆ. ವರ್ಷಕ್ಕೊಮ್ಮೆ ಸಂಚಾರವಾಗುವಂತಹ ಗುರುಗ್ರಹ, ಅದ್ರದ್ದೆಲ್ಲ ವಿಡಿಯೋಸ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ನೋಡಿ, ದಯವಿಟ್ಟು ನಮ್ಮ ಇದೇ ಚಾನಲ್ ಇರ್ತದೆ. ಸೊ ಮೇ 1ನೇ ತಾರೀಕು ವೃಷಭ ರಾಶಿಗೆ ಗುರು, ಮೇ 10ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹನ ಸಂಚಾರ, ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹದ ಸಂಚಾರ, ಮೇ 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರ ಗ್ರಹನ ಸಂಚಾರ. ಇದು ಪ್ರಧಾನವಾದಂತಹ ಮೇ ತಿಂಗಳ ನಿಮಗೆ ಪ್ರಭಾವ ಬೀರತಕ್ಕಂತಹ ಗ್ರಹ ಸಂಚಾರಗಳಾಗಿದೆ. ಮೇ ತಿಂಗಳ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿ ಇರಬೇಕಾದ್ರೆ ಭವಿಷ್ಯ ಯಾವ ರೀತಿಯಲ್ಲಿದೆ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ? ನಿಮ್ಮ ರಾಶಿಯಲ್ಲೇ ಗುರು ಬೇರೆ ಬರ್ತಾನೆ ನೋಡಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಮೇ ತಿಂಗಳಲ್ಲಿ ಒಂದ್ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆದಾಗ ಆಟೋಮೆಟಿಕ್ ಒತ್ತಡಗಳು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅಂದ್ರೆ ಇನ್ನು ತುಂಬಾ ಈಗೇನೋ ಇಷ್ಟು ದಿವಸ ಓದಿದ್ದೇನು ಅಲ್ಲ, ಇನ್ಮೇಲೆ ಇನ್ನೂ ಜಾಸ್ತಿ ಓದಬೇಕು, ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ಅನ್ನೋ ಪ್ರೆಷರ್ ಬೇರೆ ಕಡೆಯಿಂದನೂ ಸಹ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಸೊ ಇದರಿಂದ ಮನ್ಸಿಗೆ ಸ್ವಲ್ಪ ಹಚ್ಕೊಂಡು ಅಯ್ಯೋ ಎಂತ ಹೇಳ್ತೇವೆ, ಸಡನ್ ಆಗಿ ಒಂದೇ ಸಲ ಸಿಕ್ಕಾಪಟ್ಟೆ ಓದ್ಲಿಕ್ಕೆ ಟ್ರೈ ಮಾಡ್ತಕ್ಕಂಥದ್ದು, ನಿದ್ದೆಗೆಟ್ಕೊಂಡು ಓದ್ಲಿಕ್ಕೆ ಶುರು ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ಬಿಡ್ತಾರೆ. ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಓದ್ಬೇಕು ಒಳ್ಳೇದೇ, ಬಟ್ ಲೈಫ್ ಸ್ಟೈಲ್ ಹಾಳು ಮಾಡ್ಕೊಳ್ಬಾರ್ದು. ಸ್ವಲ್ಪ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಸ್ವಲ್ಪ ಮೆಡಿಟೇಷನ್ ಮಾಡಿ ದಿನ 1.5 ಗಂಟೆ, ಖಂಡಿತ ಒಳ್ಳೇದಾಗತ್ತೆ. ನೆಕ್ಸ್ಟ್, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗತ್ತ ಈ ತಿಂಗಳು ಅಂತಂದ್ರೆ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಲ್ಲಿ ಯಾವ ರೀತಿಯಲ್ಲಿ ಸಾಧ್ಯತೆಗಳು ಅಂದ್ರೆ, ಇಂಡಿಯಾದಲ್ಲೇ ನೀವು ಕೆಲಸ ಹುಡುಕಿದ್ರೆ ಸ್ವಲ್ಪ ಅಷ್ಟೆಲ್ಲ ಇದಿಲ್ಲ, ಸ್ವಲ್ಪ ಲೇಟ್ ಆಗತ್ತೆ. ಬಟ್ ಈ ಕೆಲವರು ಹೊರದೇಶದಲ್ಲಿ ಟ್ರೈ ಮಾಡ್ತಿರ್ತಾರಲ್ಲ, ವಿದೇಶದಲ್ಲಿ ಜಾಬ್ ಹುಡುಕ್ತಾ ಇರ್ತಕ್ಕಂಥವ್ರಲ್ಲ, ಅಂತ ವೃಷಭ ರಾಶಿಯವರಿಗೆ ಸ್ವಲ್ಪ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಇನ್ನು ಇಂಡಿಯಾದಲ್ಲೇ ಜಾಬ್ಲೆಸ್ ಆಗಿರ್ತಕ್ಕಂಥವ್ರು, ಜಾಬ್ ಹುಡುಕ್ತಾ ಇರ್ತಕ್ಕಂಥವ್ರು, ಜಾಬ್ ಚೇಂಜ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಕ್ಕಂಥವ್ರಿಗೆಲ್ಲ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನು ಫೈನಲೈಸ್ ಮಾಡಿ ಹೇಳಲ್ಲ. ಇಂಟರ್ವ್ಯೂ ತಗೊಳಕ್ಕೆ ತುಂಬಾ ಟೈಮ್ ತಗೊಂಡ್ಬಿಡ್ತಾರೆ. ಇಂಟರ್ವ್ಯೂ ಆದ್ಮೇಲೆ ಅದನ್ನ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ಲ ಅಂತ ಹೇಳಿದಕ್ಕೂ ತುಂಬಾ ಟೈಮ್ ತಗೊಂಡ್ಬಿಡ್ತಾರೆ. ಸೆಲೆಕ್ಟ್ ಆಗಿದ್ರು ಕೂಡ ಮತ್ತೆ ಪುನಃ ಮುಂದಿನ ರೌಂಡ್ಗೆ ಹಾಕ್ಲಿಕ್ಕೆ ತುಂಬಾ ಟೈಮ್ ತಗೊಂತಾರೆ. ಸ್ವಲ್ಪ ಡ್ರ್ಯಾಗ್ ಮಾಡ್ತಾರೆ ತುಂಬಾ. ಸೊ ಅದೊಂದು ಸ್ವಲ್ಪ ನಿಮಗೆ ಡಿಸ್ಟರ್ಬಿಂಗ್ ಅಂತ ಅನ್ಸುತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಬರ್ತಕ್ಕಂತಹ ಶುಕ್ರ ಗ್ರಹ ನಿಮ್ಮಿಂದ ವ್ಯಯ ಹಾಗೂ ನಿಮ್ಮ ರಾಶಿ. ಶುಕ್ರ ಗ್ರಹ 19ನೇ ತಾರೀಕು ನಂತರ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದಕ್ಕಿಂತ ಹಿಂದೆ ರವಿಗ್ರಹ ಆಲ್ರೆಡಿ ನಿಮ್ಮ ರಾಶಿಗೆ 14ನೇ ತಾರೀಕು ಬಂದ್ಬಿಟ್ಟಿರ್ತಾನೆ. ಇಲ್ಲೇನಾಗುತ್ತೆ, ಒಂದ್ ಸ್ವಲ್ಪ ನೀವು ಗಮನಿಸಬೇಕಾಗಿದ್ದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ತುಂಬಾ ಚೆನ್ನಾಗಿ ಕಾಣಬೇಕು ಇತ್ಯಾದಿಗಳಿಂದ ಅಂತ ಹೇಳಿ ನೀವು ಬಳಸುವಂತಹ ಪದಾರ್ಥಗಳಿದೆಯಲ್ಲ, ಈ ಕ್ರೀಮು, ಮತ್ತೊಂದು ಇನ್ನೊಂದು, ನೀವು ಬಳಸೋ ಸೋಪು, ನೀವು ಬಳಸೋ ಕ್ರೀಮು, ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳಂತ ಈಗ ತುಂಬಾ ಬಂದ್ಬಿಡಿದಾವೆ. ಅದರ ಬಗ್ಗೆ ಸ್ವಲ್ಪ ಕೇರ್, ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗತ್ತೆ. ನೀವು ಸ್ವಲ್ಪ ತೆಗೆದುಕೊಳ್ಳೋ ಔಷಧಿ ಬೇರೆ ರೀತಿಯಾದ ಪರಿಣಾಮ ಬಿತ್ತು, ಅದ್ಯಾವುದೋ ಕ್ರೀಮ್ ಹಚ್ಬಿಟ್ಟೆ ಸೈಡ್ ಎಫೆಕ್ಟ್ಸ್ ಆಗೋಯ್ತು, ಅದ್ಯಾವುದೋ ಸೋಪ್ ಬಳಸ್ಬಿಟ್ಟೆ ಸೈಡ್ ಎಫೆಕ್ಟ್ಸ್ ಆಗೋಯ್ತು, ಮತ್ತೆ ಯಾವ್ದೋ ಶಾಂಪೂ ಬಳಸ್ಬಿಟ್ಟೆ ಮತ್ತೊಂದೇನೋ ಆಗೋಯ್ತು, ಅದ್ಯಾವುದೋ ಕ್ರೀಮ್ ಬಳಸಿದೆ ಮತ್ತೊಂದೇನೋ ಆಗೋಯ್ತು. ಸೈಡ್ ಎಫೆಕ್ಟ್ಸ್ ಗಳಾಗುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ, ಆಯ್ತಲ್ವಾ? ಸೊ ಈ ಒಂದು ಮೇ ತಿಂಗಳಲ್ಲಿ ಸ್ವಲ್ಪ ಯಾವ್ದಾದ್ರು ಹೊಸ ಪದಾರ್ಥಗಳನ್ನ ಬಳಸ್ತೀರಾ ಅಂದ್ರೆ ಸ್ವಲ್ಪ ಜಾಗೃತಿಯಾಗಿ ಬಳಸಿ ಅಂತ ಖಂಡಿತವಾಗಿ ಹೇಳ್ತಾನೆ, ಆಯ್ತಲ್ವಾ? ಅದರಲ್ಲೂ ಬಹಳ ಮುಖ್ಯವಾಗಿ ನೀವು ಪ್ರಯಾಣ ಮಾಡಬೇಕಾದ್ರೆ ಅಥವಾ ಮನೆಯಲ್ಲಿ ಇರ್ಬೇಕಲ್ಲೇ ಆಗ್ಲಿ, ಸ್ವಲ್ಪ ತಲೆಗೆ ಏಟುಗಳು ಚಿಕ್ಕಪುಟ್ಟ ಬೀಳುವ ಸಾಧ್ಯತೆ ಇರ್ತದೆ. ಅದರಿಂದ ಆದಷ್ಟು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಎಲ್ಲಾ ರಕ್ಷಣೆಗೋಸ್ಕರ ಒಂದು ವಿಶೇಷವಾದ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ. ಅದೇ ರೀತಿಯಾಗಿ ಒಂದು ವಿಶೇಷವಾದಂತಹ ಪರಿಹಾರಗಳನ್ನು ಸಹ ಮಾಡ್ತಾ ಇದ್ದೇವೆ, ವಿಶೇಷವಾದ ಪ್ರಸಾದವನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ, ಆಯ್ತಲ್ವಾ? ನೆಕ್ಸ್ಟ್, ಉದ್ಯೋಗದ ವಿಚಾರದಲ್ಲಿಯೂ ಬಂತು. ನೀವೆಲ್ಲಿ ಕೆಲಸ ಮಾಡ್ತಿದ್ರ ಅಲ್ಲಿ ಸ್ವಲ್ಪ ಲೇಡೀಸ್, ಸ್ತ್ರೀಯರಿಂದ ಒಂದ್ ಸ್ವಲ್ಪ ಹೆಚ್ಚಿನದಾದಂತಹ ಒತ್ತಡ ಬರ್ಬೋದು ನಿಮ್ಗೆ. ಈ ಕೆಲಸ ಮಾಡ್ಕೊಡ್ಲೇಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಬ್ಲಾಕ್ ಮೇಲ್ ಮಾಡೋದು, ಇದು ಮಾಡ್ಕೊಡ್ತೀರಾ ಇಲ್ವಾ ಅಂತ ಸ್ವಲ್ಪ ಲೇಡೀಸ್ ಇಂದ ಸ್ವಲ್ಪ, ವೃಷಭ ರಾಶಿ ಲೇಡೀಸ್ಗೂ ಹೋದು, ವೃಷಭ ರಾಶಿ ಜೆಂಟ್ಸ್ಗೂ ಹೋದು, ಜಾಬ್ ಅಲ್ಲಿ ಸ್ವಲ್ಪ ಲೇಡೀಸ್ ಇಂದ ಪ್ರೆಷರೈಸು, ಸ್ವಲ್ಪ ಬ್ಲಾಕ್ ಮೇಲಿಂಗು, ಸ್ವಲ್ಪ ಹಾರ್ಶ್ ಆಗಿ ಮಾತಾಡೋದು, ಈ ತರದೆಲ್ಲ ಸ್ವಲ್ಪ ಆಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತೀವಿ, ನೀವು ಮಾಡಿಲ್ಲ ಅಂತ ಹೇಳ್ತೀನಿ, ಈ ತರ ನಾನು ಇಮೇಲ್ ಹಾಕ್ಬಿಡ್ತೀನಿ, ನನಗೆ ರೆಸ್ಪಾನ್ಸ್ ಮಾಡಿಲ್ಲ ನನ್ನ ಕೆಲಸ, ಈ ತರ ಎಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ, ಆಯ್ತಲ್ವಾ? ಇದ್ರ ಜೊತೆಗೆ ಈ ಪ್ರೆಷರ್ ಅಲ್ಲಿ ಏನ್ ಮಾಡ್ತೀರಾ, ಕೈ ಹಾಕಿದ ಕೆಲಸಗಳೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳು ಇದಾವೆ ಅದರಲ್ಲಿ. ಬಟ್
ಕೋರ್ಟು ಕಚೇರಿ ಅಥವಾ ಈ ಶತ್ರುಗಳು, ಆ, ಸ್ವಲ್ಪ ಓಡಾಟ, ಇದೆಲ್ಲ ಒಂದ್ ಸ್ವಲ್ಪ ಅನಾವಶ್ಯಕವಾದ ಓಡಾಟಗಳು, ಇದನ್ನೆಲ್ಲ ಸ್ವಲ್ಪ ಮುಂದೂಡ್ಲೇಬೇಕಾಗತ್ತೆ ನೀವು. ಅಂದ್ರೆ ಅನಿವಾರ್ಯವಾಗಿ ಇವಾಗ ನೀವು ಕರೆದ್ರು ಕೂಡ ಇಲ್ಲ ನಂಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ಮುಂದೂಡ್ತೀರಾ ಕೂಡ ಅಂತ ಕಂಡು ಬರ್ತಾ ಇದೆ. ಮೇ ತಿಂಗಳಲ್ಲಿ ಆದಷ್ಟು ಟೈಮ್ ಪಾಸ್ ಮಾಡಕ್ ನೋಡ್ತೀರಾ, ಆದಷ್ಟು ಕೆಲವಿಷ್ಟು ತಪ್ಪಿಸ್ಕೊಳಕ್ ನೋಡ್ತೀರಾ. ಇದು ತಪ್ಪಿಸ್ಕೊಳ್ಳೋದು ಒಳ್ಳೇದೇ, ಯಾಕಂದ್ರೆ ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಬಟ್ ಏನಾಗ್ಬಿಡುತ್ತೆ, ಇಲ್ಲೊಂದ್ ಕಡೆ ನೀವು ಲಾಕ್ ಕೂಡ ಆಗ್ಬಿಡ್ತೀರಾ. ಇದೇ ಒಂದು ಅಸ್ತ್ರವಾಗಿ ಸಿಕ್ಬಿಡುತ್ತೆ. ನೋಡಿ ಅವ್ರು ಬರ್ದಿಲ್ಲ, ನೋಡಿ ಅವ್ರು ಬಂದಿಲ್ಲ, ಅವ್ರು ಸರಿದಿದ್ರು ಬರ್ತಿದ್ರಲ್ವಾ, ಅವರು ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಸರಿಯಾಗಿ ಇದ್ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಸೊ ಈ ತರಹದ ಕೆಲವಿಷ್ಟು ಆಪಾದನೆಗಳು ಬಂದ್ಬಿಡುತ್ತೆ. ಸೊ ಅದರಿಂದ ಗಮನಿಸಿ, ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷ ಇದ್ರ ಪರಿಹಾರವಾಗಬೇಕು ಅಂತಲೇ ವಿಶೇಷವಾಗಿ ನಾವು ಮೇ 8ನೇ ತಾರೀಕು ಒಂದು ಹೋಮ ಮಾಡ್ತಾ ಇದ್ದೇವೆ. ಹಾಗೂ ಯಾವ ಹೋಮ ಅದು ಅಂದ್ರೆ ಅಷ್ಟದಿಗ್ಬಂಧನ ಶತ್ರು ನಿಗ್ರಹ. ರೀಟೇಕ್. ಯಾವ ಹೋಮ ಅದು ಅಂತಂದ್ರೆ ಶತ್ರು ನಿಗ್ರಹ ಮಹಾವಾರಾಹಿ ರಕ್ಷಾ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಹಾಗೂ ಅದಕ್ಕೊಂದು ವಿಶೇಷವಾದ ಉಂಗುರವನ್ನು ಸಹ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಧಾರಣೆ ಮಾಡ್ಕೊಳ್ಳಕ್ಕೆ ಅಲ್ವಾ. ಈ ಒಂದು ವಿಶೇಷವಾದಂತ ಉಂಗುರ ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಹಾಗೂ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನ, ಈ ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಆಗಿರ್ತಕ್ಕಂಥದ್ದು. ಈ ಉಂಗುರ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೇನೆ. ಸಂಕಲ್ಪ ಸೇವೆ ಕೊಟ್ಟಂತವರಿಗೆ 8ನೇ ತಾರೀಕಿಗೆ ಎಲ್ಲರಿಗೂ ಅದನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೆ ತಿಳಿಸ್ತಾನೆ. ನೆಕ್ಸ್ಟ್ ವಿವಾಹಾದಿ ವಿಚಾರಗಳನ್ನು ಮಾತಾಡಬೇಕು. ವಿವಾಹಾದಿ ವಿಚಾರಗಳು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಪ್ತಮಕ್ಕೆ ಗುರುದೃಷ್ಟಿ ಇರುತ್ತೆ ಈ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ಇದ್ದು. ಬಟ್ ಸಮಸ್ಯೆ ಏನಾಗ್ಬಿಡುತ್ತೆ ಅಂದ್ರೆ ಸಪ್ತಮಾಧಿಪತಿಯಾದ ಕುಜಗ್ರಹ ಲಾಭದಲ್ಲಿದ್ರೂ ಸಹ ರಾಹು ಯುತಿ ಆಗ್ಬಿಡ್ತಾನೆ. ಸೊ ಆದ್ರಿಂದ ಮದುವೆ ಫಿಕ್ಸ್ ಆಗಿರ್ತಕ್ಕಂಥವ್ರು, ಮದುವೆ ವಿಚಾರಗಳು ಬಂದಾಗ ಈ ತಪ್ಪಿಸಿ ಹಾಕ್ತಕ್ಕಂಥವ್ರು, ಸುಖ ಸುಮ್ಮನೆ ಬಂದಂತ ಅವ್ರ ಜೊತೆಗೆ ನಿಮ್ಗೆ ಏನೋ ಇವಾಗ ಯಾವ್ದೋ ಒಂದ್ ಕಡೆ ಸಂಬಂಧ ಬಂತು, ಅವ್ರ ಜೊತೆಗೆ ಏನೋ ಮಾತಾಡ್ಬೇಕಾದ್ರೆ ಸಡನ್ ಆಗಿ ನಿಮ್ಗೆ ಸಿಟ್ಟಾಗೋತ್ರ ಅವ್ರು ಮಾತಾಡ್ಬೋದು, ಅಥವಾ ಅವ್ರು ಸಿಟ್ಟಾಗೋತ್ರ ನೀವು ಮಾತಾಡ್ಬಿಡ್ತೀರಾ. ಒಂದ್ ಚಿಕ್ಕ ಮಿಸ್ಇನ್ಫಾರ್ಮೇಶನ್, ಮಿಸ್ಕ್ಯಾಲ್ಕುಲೇಷನ್, ಬಿಡ್ರಿ ಅತ್ಲ ಸಮಾಧಾನ ಬೇಡ ಆ ತರ ಕಟ್ ಆಗೋ ಸಾಧ್ಯತೆ ಇರ್ತವೆ. ಸೊ ನಿಮ್ಗೆ ಆಮೇಲೆ ಅನ್ಸುತ್ತೆ ಇಲ್ಲ ಒಳ್ಳೆ ಸಂಬಂಧ ಆಗಿತ್ತು, ಬಿಟ್ಕೋಬಾರ್ದಾಗಿತ್ತು, ನಾವು ಒಂದ್ ಚಿಕ್ಕ ವಿಚಾರಕ್ಕೆ ಹಿಂಗಾಗೋಯ್ತಲ್ಲ ಅಂತ ಅನ್ಸೋ ಸಾಧ್ಯತೆ ಇರ್ತವೆ. ಆದ್ರಿಂದ ಈ ಮೇ ತಿಂಗಳಲ್ಲಿ ಬರುವಂತ ಸಂಬಂಧಗಳ ಆಪ್ಷನ್ಸ್ ಏನ್ ಬರುತ್ತಲ್ಲ, ತಾಳ್ಮೆಯಿಂದ ಸಮಾಧಾನವಾಗಿ ಮಾತಾಡಿ. ಅದಕ್ಕೋಸ್ಕರ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗ್ಲಿ ಅಂತ ಸ್ವಯಂವರ ಪಾರ್ವತಿ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ ಮೇ 8ನೇ ತಾರೀಕು. ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ನಿಧಾನವಾಗಿ ಅದನ್ನ ಉಗ್ರತೆಯಿಂದ ಇರದೇ ಇರಲಿ, ನಿಮ್ಮ ಸ್ವಭಾವ ಉಗ್ರತೆಯಿಂದ ಕೂಡಿರದೇ ಇರಲಿ. ಹಾಗೂ ಬರುವ ಸಂಬಂಧಗಳು ಸಹ ಅವ್ರೇನಾದ್ರು ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರು ಕೂಡ ನೀವು ಸಮಾಧಾನವಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದ್ರ ಜೊತೆಗೆ ಈ ದಾಂಪತ್ಯ ಕಲಹಗಳಾಗದಂಗೆ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯ ದಾಂಪತ್ಯ ಕೂಡ ಆದ್ರೆ ಅದು ಮೂರನೇ ವ್ಯಕ್ತಿಯ ಒಂದು ಯಾರೋ ಬಂದು ಏನೋ ಒಂದ್ ಹೇಳಿದ್ರು, ನಿಮ್ಮ ಹಸ್ಬೆಂಡ್ಗೆ ಏನೋ ಒಂದ್ ಹೇಳಿದ್ರು, ನಿಮ್ ವೈಫ್ಗೆ ಏನೋ ಒಂದ್ ಹೇಳಿದ್ರು, ಅದರಿಂದಾಗಿ ಅವ್ರು ನಿಮ್ ಬಗ್ಗೆ ಸ್ವಲ್ಪ ಜಗಳ ಮಾಡಿದ್ರು ನಿಮ್ಮ ಹತ್ರ ಅಂತ. ಸೊ ಈ ತರ ಆಗುವ ಸಾಧ್ಯತೆಗಳು, ಯಾವ್ದೋ ಮೂರನೇ ವ್ಯಕ್ತಿ ಇವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ನೀವು, ಅದರಿಂದ ತಪ್ಪಿಸ್ಬೇಕು ನೀವು ಒಂದ್ ಸ್ವಲ್ಪ ಅಂತ, ಆಯ್ತಲ್ವಾ. ಈ ರೈತರಿಗೆ ಬಹಳ ಮುಖ್ಯವಾಗಿ ವೃಷಭ ರಾಶಿಯವರು ನೀವು ರೈತರು ಅಂತ ಆದ್ರೆ ಒಳ್ಳೆಯ ಬೆಳೆಯನ್ನಂತೂ ಖಂಡಿತ ತೆಗಿಬಹುದು. ಬಟ್ ಅಲ್ಲಿ ರಾಹು ಯುತಿ ಆಗಿರೋದ್ರಿಂದ ಆ ಒಳ್ಳೆಯ ಬೆಳೆ ನಿಮಗೆ ಸಿಗಬೇಕು ಅಂದ್ರೆ ಸ್ವಲ್ಪ ಓಡಾಟ ಜಾಸ್ತಿ ಮಾಡಬೇಕು ಅಂತ ಕಂಡು ಬರ್ತಾ ಇದೆ. ಭೂಮಿಯಲ್ಲಿ ಒಳ್ಳೆ ಬೆಳೆ ಬರಬೇಕು ಅಂದ್ರೂ ಓಡಾಟ ಮಾಡಬೇಕು, ಹಾಗೂ ಬೆಳೆದಿದ್ದನ್ನ ನೀವು ಮಾರಾಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಓಡಾಟ ಮಾಡಬೇಕು. ಸ್ವಲ್ಪ ಜಗಳ ಆಗತ್ತೆ. ನಿಮ್ಮ ಪ್ರಾಡಕ್ಟ್ ಏನಿದೆಯಲ್ಲ, ನೀವೇನು ಬೆಳೆದಿದ್ದೀರಿ ಅದನ್ನ ಮಾರಾಟ ಮಾಡ್ಬೇಕಾದ್ರೆ ಸ್ವಲ್ಪ ಜಗಳ ಮನಸ್ತಾಪಗಳಾಗತ್ತೆ. ಅದಾಗದಂಗೆ ನೋಡಿಕೊಂಡು ಮಾರಾಟವನ್ನು ಮಾಡಬೇಕಾಗತ್ತೆ, ಆಯ್ತಲ್ವಾ. ಎಲ್ಲಾ ಬಿಸ್ನೆಸ್ ಅಷ್ಟೇ. ವೃಷಭ ರಾಶಿ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರು, ಅಥವಾ ನೀವೇ ಭೂಮಿ ಖರೀದಿ ಮಾಡಬೇಕು ಅಥವಾ ಭೂಮಿಯನ್ನು ಮಾರಾಟ ಮಾಡಬೇಕು, ಎಲ್ಲ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಜಗಳ ಇದೆಲ್ಲದನ್ನು ಹಾಳು ಮಾಡ್ಬಿಡುತ್ತೆ. ಸೊ ಆ ಚಿಕ್ಕ ಜಗಳ ಆಗದಂಗೆ ಸ್ವಲ್ಪ ನೋಡ್ಕೊಳ್ಬೇಕು. ಹಾಗೂ ಓಡಾಟದ ವಿಚಾರಗಳು ಸ್ವಲ್ಪ ಗಮನ ಹರಿಸ್ಬೇಕು. ಓಡಾಡ್ಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಓಡಾಡ್ಬೇಕಾಗತ್ತೆ. ಒಂದ್ ರೌಂಡಲ್ಲಿ ಓಡಿದ್ರೆ ಆಗಲ್ಲ, ಎರಡೆರಡು ಮೂರ್ ಸಲ ಓಡಾಡಿದ್ರೆ ನಿಮ್ಮ ಭೂ ವ್ಯವಹಾರಗಳೆಲ್ಲ ಚೆನ್ನಾಗಾಗತ್ತೆ ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ. ಸೊ ಅದರಿಂದ ಇದ್ರ ಬಗ್ಗೆ ಗಮನ ಹರಿಸಿ ಪರಿಹಾರದ ಬಗ್ಗೆ ಹೇಳ್ತೇನೆ. ಪರಿಹಾರ ಏನಪ್ಪಾ ಅಂತಂದ್ರೆ ಬಹುಮುಖ್ಯವಾಗಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ. ಈಗ ಈ ಮಂತ್ರವನ್ನು ದಯವಿಟ್ಟು ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಒಂದು 5 ಸಲನೋ ಅಥವಾ 8 ಸಲನೋ ಈ ಮಂತ್ರವನ್ನ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಪ್ರತಿದಿನ ಕೇಳಿಸ್ಕೊಳ್ಳಿ. ಮೇ ತಿಂಗಳಲ್ಲಿ ನಿಮಗೆಲ್ಲ ಶತ್ರುಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ.
ಖಂಡಿತವಾಗಿ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ವಿಶೇಷವಾದಂತಹ ವೃಷಭರಾಶಿಯವರ ಮೇ ತಿಂಗಳ ಸಮಸ್ಯೆಗಳಿಗೆಲ್ಲ ಪರಿಹಾರಕ್ಕೋಸ್ಕರವಾಗಿ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದಾರೆ. ಬರೀ ಮೇ ತಿಂಗಳು ಅಂತಲ್ಲ, ವೃಷಭ ರಾಶಿಯವರ ಎಲ್ಲ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತಲೇ ಒಂದು ವಿಶೇಷವಾದಂತಹ ಶತ್ರು ನಿಗ್ರಹ ಮಹಾವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹವನವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ ಅಂದಾಗ ಗುರುವಿನ ಆರಾಧನೆ ಬೇಕು, ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಹಿಡಿದು ನಿಮ್ಮ ಉದ್ಯೋಗದ ತನಕ ಪ್ರತಿಯೊಂದು ಶನೇಶ್ಚರನ ಆರಾಧನೆಯಿಂದ ನಿಮಗೆ ಪ್ರಾಪ್ತಿ ಆಗಬೇಕು. ಅದರಿಂದ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದು ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲಾ ಹೋಮಗಳನ್ನು ಮೇ 8ನೇ ತಾರೀಕು ಬುಧವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಮಾಡಿ ನಿಮಗೆಲ್ಲರಿಗೂ ವಿಶೇಷವಾದಂತಹ ಒಂದು ಪ್ರಸಾದ, ಈ ಒಂದು ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರವನ್ನು ಕೊಡ್ತಾ ಇದ್ದೇವೆ. ನಿಮಗೆ ನೆನಪಿದೆಯೋ ಇಲ್ವೋ, ಹೋದ ವರ್ಷ ಸೇಮ್ ಇದೇ ಉಂಗುರವನ್ನು ಕೊಟ್ಟಿದ್ವಿ. ನೀವು ಆಲ್ರೆಡಿ ಆ ಉಂಗುರವನ್ನು ಧಾರಣೆ ಮಾಡ್ಕೊಂಡಿದ್ರೆ ಅಂದ್ರೆ 1 ವರ್ಷಗಳ ಸುದೀರ್ಘಾವಧಿ ಆಗಿದೆ. ಆದ್ರಿಂದಾಗಿ ಅದನ್ನ ವಿಸರ್ಜನೆ ಮಾಡಿ ಈ ಒಂದು ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರೂ ಹರಿಯೋ ನೀರಲ್ಲೋ ದೇಶದ ಅಶ್ವತ್ಥ ವೃಕ್ಷದ ಬುಡದಲ್ಲೋ ಅದನ್ನ ಇಟ್ಬಿಟ್ಟು ಬನ್ನಿ. ಹಾಗೂ ಈ ಒಂದು ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ವೃಷಭ ರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಾವು ಕಳಿಸುವಂತಹ ಈ ವಿಶೇಷವಾದಂತಹ ಉಂಗುರವನ್ನ ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಮಧ್ಯದ ಬೆರಳಿನಲ್ಲಿ, ತೋರ ಬೆರಳಲ್ಲಿ ಅಥವಾ ಉಂಗುರದ ಬೆರಳಲ್ಲಿ, ಈ 3 ಬೆರಳುಗಳಲ್ಲಿ ಒಂದು ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಆಯ್ತಲ್ವಾ? ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರ ಪ್ರತಿಯೊಬ್ಬರಿಗೂ ಸಹ ಈ ದೃಷ್ಟಿ ದೋಷ, ಮಾಟ ಮಂತ್ರ, ಶತ್ರು ಬಾಧೆ, ಕೋರ್ಟು ಕಚೇರಿ ಸಮಸ್ಯೆಗಳು, ಆರೋಗ್ಯ ಬಾಧೆ ಎಲ್ಲದರಿಂದ ನಮ್ಮನ್ನು ಕಾಪಾಡ್ತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಇದೆ ಇದಕ್ಕೆ. ಸೊ ಆದ್ರಿಂದ ಈ ಒಂದು ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೊಡ್ತೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಓಕೆನಾ? ಒಳ್ಳೇದಾಗ್ಲಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ನೋಡ್ತೀರಾ ಲೈವ್ ಅಲ್ಲಿ. ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದಂತಹ ಈ ಒಂದು ಉಂಗುರವನ್ನು ಸಹ ನಿಮಗೆ ಕಳಿಸ್ಕೊಡ್ತೇವೆ. ಆಯ್ತಲ್ವಾ? ಈಗ ಬನ್ನಿ ಆ ಮಂತ್ರವನ್ನ ಕೇಳೋಣ. ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.